ಅಡ್ಡಿಯಾಗಿದೆ ಎಂದು ರಸ್ತೆ ಬದಿ ವ್ಯಾಪಾರಿಗಳ ತೆರವು. ನಗರಸಭೆ ಮತ್ತು ಪೊಲೀಸ್ ಇಲಾಖೆಯಿಂದ ತೆರವು ಕಾರ್ಯಾಚರಣೆ. ತಿಪಟೂರು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ನಗರದ ರಸ್ತೆ ಬದಿಯ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಹಣ್ಣು ತರಕಾರಿ ಇನ್ನಿತರೆ ವ್ಯಾಪಾರ ಮಾಡಿಕೊಂಡು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ನೀಡುತ್ತಾ ಇದ್ದ ರಸ್ತೆ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲಾಯಿತು. ಹೌದು, ತಿಪಟೂರಿನಲ್ಲಿ ಬೀದಿ ಬದಿಯಲ್ಲಿ ತಲೆ ಎತ್ತಿರುವ ವ್ಯಾಪಾರದ ಅಂಗಡಿಗಳಿಂದ ದಿನನಿತ್ಯ ಓಡಾಡುವ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ ಎಂದು ಸಾರ್ವಜನಿಕರ ದೂರು ಕೇಳಿಬಂದ ಹಿನ್ನೆಲೆ ನಗರಸಭೆ ಅಧಿಕಾರಿಗಳು ಪೊಲೀಸರ ಸರ್ಪಗಾವಲಿನಲ್ಲಿ ಇಂದು ರಸ್ತೆ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಮಾಡಿದ್ರು. ಇನ್ನು ನಗರದ ಪ್ರಮುಖ ರಸ್ತೆಗಳಾದ ಗುರುದರ್ಶನ್ ಹೋಟೆಲ್ ಮುಂಭಾಗ ಸಾಯಿಬಾಬಾ ವೃತ್ತದ ಬಳಿ ವ್ಯಾಪಾರ ನಡೆಸ್ತಾ ಇದ್ರು. ಇದರಿಂದ ವಾಹನ ಸವಾರರಿಗೆ ತೊಂದರೆಯಾಗ್ತಾ ಇತ್ತು. ಶಾಲಾ ಪ್ರಾರಂಭ ಮತ್ತು ಮುಕ್ತಾಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಓಡಾಡಲು ಪರದಾಡ್ತಾ ಇದ್ರು. ಅತ್ತ ಕೆಲವೊಮ್ಮೆ ಅಪಘಾತ ಸಂಭವಿಸ್ತಾ ಇದ್ವು. ಹೀಗಾಗಿ ಸ್ಥಳಾಂತರ ಕಾರ್ಯ ಕೈಗೊಂಡಿರೋದ್ರಿಂದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸುಮಾರು 2-3 ದಿನದಿಂದ ನಾವು ಈ ಫುಟ್ಪಾತ್ ತೆರವು ಕಾರ್ಯಕ್ರಮವನ್ನು ನಗರಸಭೆಯಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆ ಸಹಕಾರದಿಂದ ಕೈಗೊಳ್ತಾ ಇದ್ದೀವಿ. ನಾವು ನಗರದ ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ವ್ಯಾಪಾರಿಗಳಲ್ಲಿ ಉದ್ಯೋಗದಾರರಲ್ಲಿ ನಾವು ಕೇಳೋದೇನೆಂದರೆ, ತಾವು ಯಾವುದೇ ಥರದ ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ಮಾಡದೆ ಫುಟ್ಪಾತನ್ನು ನಮ್ಮ ಪಾದಸಂಚಾರಕ್ಕಾಗಿ ಅನುಕೂಲ ಮಾಡಿಕೊಡಬೇಕು. ನಗರಸಭೆಯಿಂದ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ತೊಂದರೆಯನ್ನು ಮಾಡ್ತಾ ಇಲ್ಲ. ಅವರು ನಿಯಮಾನುಸಾರ ಬಗ್ಗೆ ಬಂದು ತಮ್ಮ ತಳ್ಳುವ ಗಾಡಿಗಳಲ್ಲಿ ಮುಂಜಾನೆ ಬಂದು ವ್ಯಾಪಾರ ಮಾಡಿಕೊಂಡು ಬಂದು ಸಾಯಂಕಾಲ ಹೋಗಿ ಸುತ್ತಮುತ್ತಲಿನ ಪ್ರದೇಶವನ್ನು ಕ್ಲೀನಾಗಿಡಲು ಸ್ವಚ್ಛವಾಗಿರಲು ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ನಮಗೆ ತಿಳಿದು ಬಯಸೋದಂದರೆ, ಕರ್ನಾಟಕ ರಾಜ್ಯದಲ್ಲಿ ತಿಪಟೂರು ನಗರಸಭೆ 3ನೇ ಸ್ಥಾನಕ್ಕೆ ಪ್ರಶಸ್ತಿ ಪಡೆದುಕೊಂಡಿದೆ. ಬೀದಿ ಬದಿಗಳಿಗೆ ಅವರ ಕಾರ್ಡ್ಗಳನ್ನು ಕೊಡೋದಾಗಲಿ, ಅವರಿಗೆ 8 ಥರದ ಸೌಲಭ್ಯಗಳನ್ನು ಕೊಡೋದಾಗಲಿ, ಅವರ ವಿಮೆ ಆಗಲಿ ಮತ್ತು ವಿವಿಧ ಸೌಲಭ್ಯಗಳನ್ನು ಕೊಡೋದರಲ್ಲಿ ತಿಪಟೂರು 3ನೇ ಸ್ಥಾನ ಪ್ರಶಸ್ತಿ ಪಡೆದುಕೊಂಡಿದೆ. ಮತ್ತು ಎಲ್ಲ ಬೀದಿ ವ್ಯಾಪಾರಿಗಳಿಗೆ ಅವ್ರಿಗೆ ಏನು ಸೌಲಭ್ಯಗಳಿದೆ, 8 ಯೋಜನೆಗಳ ಸೌಲಭ್ಯಗಳಿದೆ, ಅದನ್ನು ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪಾದಚಾರಿ ಮಾರ್ಗವನ್ನು ಮುಕ್ತವಾಗಿಡುವುದು, ಎಲ್ಲ ತೆರವುಗೊಳಿಸೋದು ಮತ್ತು ಕ್ಲೀನಾಗಿಡೋದು ಅದು ನಮ್ಮ ನಗರಸಭೆಯಾಗಲಿ ಮತ್ತು ಸಾರ್ವಜನಿಕರಿಗೂ 2 ಥರದ ಜವಾಬ್ದಾರಿ ಇರ್ತದೆ. ಆದ್ದರಿಂದ ಈಗಾಗಲೇ ನಾವು ಹಲವು ಅಂಗಡಿಗಳನ್ನು ತೆರವುಗೊಳಿಸಿದ್ದೀವಿ. ಇನ್ನು ಮುಂದೇನು ಎಲ್ಲೆಲ್ಲಿ ಅನಧಿಕೃತವಾಗಿ ಪಾದಚಾರಿ ಮಾರ್ಗಗಳಲ್ಲಿ ಅಂಗಡಿಗಳನ್ನು ಹಾಕಿದ್ದಾರೆ, ಅವ್ರು ದಯಮಾಡಿ ಅವರೇ ತೆರವುಗೊಳಿಸಿದರೆ ಇನ್ನೂ ಅವ್ರಿಗೂ ಒಳ್ಳೆಯದು, ನಗರಸಭೆಗೂ ಒಳ್ಳೆಯದು. ಇಲ್ಲವಾದಲ್ಲಿ ನಮ್ಮ ನಗರಸಭೆಯಿಂದ ಪೊಲೀಸ್ ಇಲಾಖೆಯ ಸಹಕಾರದಿಂದ ತೆರವುಗೊಳಿಸ್ತೀವಿ. ಇಂತಹ ಕಾರ್ಯವನ್ನ ನಗರಸಭೆ ಮುಂದೆಯೂ ಮುಂದುವರೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಲಿ. ಇಂತಹ ಕಾರ್ಯವು ಕೇವಲ ಬಡವರ ಮೇಲೆ ಬೀಳದೆ ಯಾವೆಲ್ಲ ಅಂಗಡಿಗಳು ಸರ್ಕಾರದ ಜಾಗವನ್ನ ಒತ್ತುವರಿ ಮಾಡಿಕೊಂಡಿವೆಯೋ ಅಂತಹ ಅಂಗಡಿ ಮುಂಗಟ್ಟಿನ ಮೇಲೆಯೂ ನಿಗಾ ವಹಿಸಿ ತೆರವು ಕಾರ್ಯಾಚರಣೆ ಮಾಡಲಿ ಎಂದು ಸಾರ್ವಜನಿಕರು ಮನವಿಯನ್ನ ಮಾಡುತ್ತಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.